ರಾಜ್ಯ ಕಾಂಗ್ರೆಸ್ ಗದುಗೆ ಗುದ್ದಾಟಕ್ಕೆ ಕ್ಲೈಮ್ಯಾಕ್ಸ್ ಅಂತೆ. ದೆಹಲಿಯಲ್ಲಿ ಇವತ್ತು ಸಂಜೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ತ್ರಿಮೂರ್ತಿಗಳು ಭಾಗಿಯಾಗ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಫಸ್ಟ್ 3 ಜನ ಮೀಟಿಂಗ್ ಅಲ್ಲಿ ಇರ್ತಾರೆ. ಆ 3 ಜನ ಮೀಟಿಂಗ್ ಅನ್ನ ನಡೆಸಿ ಅಲ್ಲೊಂದಷ್ಟು ಚರ್ಚೆಗಳಾದ ಬಳಿಕ ಸ್ಟ್ರೆಂತು, ವೀಕ್ನೆಸ್ಸು, ಆ ರಾಜಕಾರಣಿಗಳು ಯಾವ್ಯಾವ ಸ್ಟ್ರೆಂತ್ ಮೇಲೆ ಆಟ ಆಡ್ತಾ ಇದ್ದಾರೆ, ಹೆಂಗೆ ಚೇಂಜ್ ಆಗಿದೆ ಪರಿಸ್ಥಿತಿಗಳು, ಯಾರಿಗೆ ಅವಸರ ಜಾಸ್ತಿ ಇದೆ, ಅವಸರಕ್ಕೆ ಹೆಂಗೆ ಮದ್ದರಿಬೋದು, ಇಲ್ಲಿ ಚರ್ಚೆ ಆಗುತ್ತೆ. ಆಮೇಲೆ ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಚರ್ಚೆ ಆಗುತ್ತೆ. ಸೊ ಕುತೂಹಲ ಅಂತೂ ಇದ್ದೇ ಇದೆ. 4 ಜನ ಒಂದು ಸೂತ್ರವನ್ನು ರೆಡಿ ಮಾಡ್ಕೊಳ್ತಾರ. ಅದು DK ಶಿವಕುಮಾರ್ಗೆ ಕನ್ವಿನ್ಸ್ ಮಾಡ್ತಾರಾ ಬೇಗ, ಅಥವಾ ಸಿದ್ದರಾಮಯ್ಯ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕಾಗತ್ತಾ? ಆಮೇಲೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿ 2.5 ವರ್ಷ ಅನ್ನೋ ಸೀಕ್ರೆಟ್ ನೇನು ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿದ್ದಾರೆ. ಅದನ್ನು ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಹಿಂಗಾಗಿತ್ತು, ಹಿಂಗಾಗಿದೆ, ನಾವು ನಡೆಸ್ತೀವಿ ಅಂತ ಏನಾದರೂ ಹೇಳ್ತಾರಾ, ಅಥವಾ ಹಾಗೇನು ಒಂದು ದೀರ್ಘ ಮೌನಕ್ಕೆ ಶರಣಾಗ್ತಾರಾ ಗೊತ್ತಿಲ್ಲ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡೀಬೇಕು ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕು. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಒಂದು ಸುಳಿವು ಏನಂದ್ರೆ, ಹೈಕಮಾಂಡ್ ಸಮಸ್ಯೆನ ಬಗೆಹರಿಸೋದಕ್ಕೆ ಮುಂದಾಗಿದೆ ಅಂತ. ನೋಡಿ, ಇಂದಿನ ದೆಹಲಿ ಸಭೆ ಬಳಿಕ ಸಿಎಂ ಮತ್ತು DCMಗೆ ಯಾವಾಗ ಬರಬೇಕು ಅನ್ನೋದನ್ನ ಹೇಳುತ್ತೆ ಹೈಕಮಾಂಡ್. ಆ ನಿರೀಕ್ಷೆ ಇಟ್ಕೊಳ್ಬಹುದು ನಾವು. ಶನಿವಾರ ಇಬ್ಬರನ್ನು ಮುಖಾಮುಖಿ ಕೂರಿಸಿ ಮಾತುಕತೆಯನ್ನ ನಡೆಸಲಾಗತ್ತೆ. ಇಬ್ಬರ ಸಮ್ಮುಖದಲ್ಲಿ ಇತ್ಯರ್ಥವನ್ನ ಹೈಕಮಾಂಡ್ ಈ ಸಮಸ್ಯೆಗೆ ಮಾಡುತ್ತೆ ಅನ್ನೋ ನಿರೀಕ್ಷೆ. ಏನೇ ನಿರ್ಧಾರ ಮಾಡಬೇಕಂದ್ರೂ ಕೂಡ ಶನಿವಾರ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಸೆಟಲ್ ಮಾಡ್ತೀವಿ, ಸಮಸ್ಯೆ ಇದ್ಮೇಲೆ ಪರಿಹಾರ ಇರಲ್ವಾ ಅಂತ ಕೇಳ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇದು 1 ಮೀಟಿಂಗು 2 ಮೀಟಿಂಗ್ನಿಂದ ಸಾಲ್ವ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ತೆರೆ ಎಳೆಯೋದಕ್ಕೆ ನಾವು ಆಪ್ಷನ್ಸ್ ಅನ್ನು ಓಪನ್ ಇಡ್ತಾ ಇದ್ದೀವಿ ಅನ್ನೋದ್ರ ಮೆಸೇಜ್ ಈಗಾಗಲೇ ಕೊಟ್ಟಿದ್ದಾರೆ. ಬಟ್ ಆಲ್ಮೋಸ್ಟ್ 3-4 ದಿನದಲ್ಲಿ ಬಗೆಹರಿಬೋದು ಅಂತ ಅನ್ಸುತ್ತಾ? ಮಮತಾ, ನೋಡಿ, 1-2 ಮೀಟಿಂಗ್ಗಳಲ್ಲಿ ಈ ಒಂದು ಸಮಸ್ಯೆ ಇತ್ಯರ್ಥ ಆಗುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಒಂದು ಪ್ರಪೋಸಲ್ ಇಟ್ಟ ಬಳಿಕ ಅದರ ಮೇಲೆ ಮತ್ತಷ್ಟು ನೆಗೋಷಿಯೇಷನ್ ಮೀಟಿಂಗ್ಗಳು ನಡೆಯುವಂಥ ಸಾಧ್ಯತೆಗಳನ್ನು ಕೂಡ ನಾವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಹೈಕಮಾಂಡ್ನ ಫಾರ್ಮುಲಾ ಏನೇ ಇದ್ರೂ ಕೂಡ ಒಂದು ಗುಂಪು ಅದನ್ನು ಒಪ್ಕೋಬೋದು, ಮತ್ತೊಂದು ಗುಂಪು ಅದನ್ನು ವಿರೋಧ ಮಾಡ್ಬೋದು. ಆದರೆ ಈವರೆಗೂ ಕೂಡ ಹೈಕಮಾಂಡ್ನ ಫಾರ್ಮುಲಾ ಏನು ಅನ್ನುವಂಥದ್ದು ಸೀಕ್ರೆಟ್ ಆಗಿ ಉಳಿದಿರುವಂಥ ಹಿನ್ನೆಲೆಯಲ್ಲಿ ಯಾವ ಗುಂಪುಗಳು ಕೂಡ ಇನ್ನೂ ಹೆಚ್ಚು ಆಸಕ್ತಿಯನ್ನು ತೋರಿಸಿ ದೆಹಲಿ ಕಡೆಗೆ ಮುಖವನ್ನು ಮಾಡ್ತಾ ಇಲ್ಲ. ಕೆಲವೊಂದಿಷ್ಟು DK ಶಿವಕುಮಾರ್ ಅವರ ಪರ ಬೆಂಬಲಿಗ ಶಾಸಕರು ದೆಹಲಿಗೆ ಬಂದು ಹೋಗಿದ್ದನ್ನು ಹೊರತುಪಡಿಸಿದ್ರೆ ಪ್ರಮುಖ ನಾಯಕರು ಯಾರು ಕೂಡ ದೆಹಲಿ ಕಡೆಗೆ ಮುಖ ಮಾಡಿಲ್ಲ. ಒಮ್ಮೆ CM ಮತ್ತೆ DCM ದೆಹಲಿಗೆ ಬರುವಂತದ್ದು ಖಚಿತ ಆದರೆ ಅದಾದ ಬಳಿಕ ಅದರ ಬೆನ್ನಲ್ಲೇ ಪ್ರಮುಖ ನಾಯಕರೆಲ್ಲರೂ ಕೂಡ ದೆಹಲಿಗೆ ಬರುವಂತದ್ದು ಕೂಡ ನಿಗದಿತವಾಗುತ್ತೆ. ಸೊ ಈಗ ಮುಖ್ಯವಾಗಿ ಹೈಕಮಾಂಡ್ನ ನಡೆ ಏನು ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಸಿಗಬೇಕಾಗಿದೆ. ಆ ಸಣ್ಣ ಸುಳಿವು ಇವತ್ತಿನ ಸಭೆಯ ಬಳಿಕ ಸಿಗುವಂತ ಎಲ್ಲಾ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿರುವಂತಹ ಇಂದಿರಾ ಭವನದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು. ಮುಖ್ಯವಾಗಿ ಬಿಹಾರ್ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಈ ಸಭೆ ಆದ ಬಳಿಕ ಬಹುಶಃ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೀಬಹುದು. ಅದು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ. AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ವೇಣುಗೋಪಾಲ್ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ರಾಜ್ಯದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಬಹುದು. ಮತ್ತೆ ಹೈಕಮಾಂಡ್ ಈ ತರದ ಸಂಕಷ್ಟ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಔಪಚಾರಿಕ ಸಭೆ ಕೂಡ ನಡೆಯುವಂತ ಸಾಧ್ಯತೆಗಳಿದಾವೆ. ಈ ಎಲ್ಲ ಆದ ಬಳಿಕ ರಾಹುಲ್ ಗಾಂಧಿಯ ಬಳಿ ಈ ಒಂದು ಪ್ರಸ್ತಾಪ ಹೋಗುತ್ತೆ. ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ಆದ ಬಳಿಕ ಇಬ್ಬರು ಅಂದ್ರೆ CM ಮತ್ತೆ DCMಗೆ ಬುಲಾವ್ ಕೊಡುವಂತ ಸಾಧ್ಯತೆಗಳಿದಾವೆ. ಬಹುಶಃ ಶನಿವಾರ ಅಥವಾ ಭಾನುವಾರಕ್ಕೆ ಇಬ್ಬರು ನಾಯಕರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ತಮ್ಮ ಪ್ರಸ್ತಾಪ ಏನು ಅನ್ನುವಂಥದ್ದನ್ನ ಇಬ್ಬರ ನಾಯಕರ ಮುಂದೆ ಇಡುವಂತ ಪ್ರಯತ್ನಗಳನ್ನ ಮಾಡಬಹುದು. ಮತ್ತೆ ಇಲ್ಲಿ ಒಬ್ಬರು ನಾಯಕರ ಮನವೊಲಿಕೆ ಮಾಡುವಂತ ಯತ್ನವನ್ನ ಕೂಡ ಹೈಕಮಾಂಡ್ ಮಾಡಬಹುದು. ಸೊ ಇದಾದ ಬಳಿಕ ಮುಂದಿನ ರಾಜಕೀಯ ಬೆಳವಣಿಗೆಗಳು ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಎರಡೂ ಪಾರ್ಟಿಗಳು ಅಂದ್ರೆ ಎರಡೂ ಬಣಗಳು ಕೂಡ ಒಪ್ಪಿಕೊಳ್ಳದೇ ಇರುವಂತ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಬಹುದು. ಆಗ ಅಸಲಿ ಗೇಮ್ ಪ್ಲಾನ್ ಶುರುವಾಗುತ್ತೆ. ಮತ್ತಷ್ಟು ನೆಗೋಷಿಯೇಷನ್ ಮೀಟಿಂಗ್ಗಳಾಗಬಹುದು. ಅದೆಲ್ಲವೂ ಕೂಡ ಆದ ಬಳಿಕ ಒಂದು ತಾರ್ಕಿಕ ಅಂತ್ಯಕ್ಕೆ ಕಾಣಬಹುದಾದಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಈ ವಾರ ಪೂರ್ತಿ ಏನಿದೆ ಇದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಭೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ.
ಡಿಸಿಷನ್ ಏನೇ ಆದರೂ ಕೂಡ ಅದು ಸೋಮವಾರದ ಬಳಿಕ ಸ್ಪಷ್ಟವಾಗುವಂತ ಸಾಧ್ಯತೆಗಳಿದಾವೆ. ಹೈಕಮಾಂಡ್ನ ಡಿಸಿಷನ್ನ ಬಳಿಕವೂ ಕೂಡ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ನಡೀಬಹುದಾದಂಥದ್ದನ್ನು ನಿರೀಕ್ಷೆ ಮಾಡಬಹುದು. ಸೊ ಅದೆಲ್ಲದರ ಆರಂಭ ಇವತ್ತಿನ ಸಭೆ ಅಂತಲೂ ಕೂಡ ನಾವು ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಇಬ್ಬರಲ್ಲಿ ಯಾರನ್ನ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇದೆ ನಮ್ಮ ಹತ್ರ ಅಂತ ಇವತ್ತು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಇಬ್ಬರನ್ನ ಕನ್ವಿನ್ಸ್ ಮಾಡೋದಾದ್ರೆ ಯಾರನ್ನ ಹೆಚ್ಚು ಕನ್ವಿನ್ಸ್ ಮಾಡಬೇಕು ಮತ್ತು ಏನಂತ ತೋರಿಸಿ ಕನ್ವಿನ್ಸ್ ಮಾಡಬೇಕು. ಈಗ ಶಾಸಕರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಮುಖ್ಯಮಂತ್ರಿಗಳು, ಅಲ್ಲಿದೆ ಒಂದು ಸಚಿವ ಸ್ಥಾನ ನಿಂಗೋಸ್ಕರ ಇಟ್ಟಿದ್ದೀನಿ, ನೀನೇನು ಮಾಡಬೇಡ ಅಂತ ಹೇಳಿ ತೋರಿಸಿ ಸಮಾಧಾನ ಮಾಡ್ತಾರೆ. ಹಂಗೆ ಹೈಕಮಾಂಡು ಒಬ್ಬರನ್ನ ಸಮಾಧಾನ ಮಾಡಬೇಕು. ಏನು ಮಾಡ್ತಾರೆ ಅನ್ನೋದು ಕುತೂಹಲ.